ಸೂರ್ಯನ ಪ್ರತಾಪಕ್ಕೆ ಕಾದು ಕೆಂಡವಾಗಿದೆ ಕೊಡಗು ಜಿಲ್ಲೆ. ಮಡಿಕೇರಿಯಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕುಶಾಲನಗರ, ಪೊನ್ನಂಪೇಟೆಯಲ್ಲಿ 36 ಡಿಗ್ರಿ ಸುಡು ಬಿಸಿಲಿದೆ. ಹೊರಗೆ ಬರೋದಕ್ಕೆ ಮಕ್ಕಳು, ವೃದ್ಧರು ಭಯ ಪಡ್ತಾ ಇದ್ದಾರೆ. ಬಿಸಿಲಿನ ತಾಪ ತಾಳಲಾರದೆ ತಂಪು ಪಾನೀಯಗಳ ಮೊರೆ ಹೋಗಲಾಗ್ತಾ ಇದೆ. ಮಳೆ ತಡವಾದಲ್ಲಿ ಅಪಾಯದ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರೆಯುವಂತಹ ಕೊಡಗು ಜಿಲ್ಲೆ, ಅದರಲ್ಲೂ ಮಡಿಕೇರಿ ಈಗ ಒಂಥರ ಬರದ ನಾಡು, ಬಿಸಿಲಿನ ನಾಡು, ಬಳ್ಳಾರಿ ಅನ್ನುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ನೋಡ್ಬೋದು ಎಷ್ಟು ಮಟ್ಟಿಗೆ ಬಿಸಿಲು ಇದೆ ಅಂತೇಳಿ. ಸೊ ಈ ಬಿಸಿಲಿನ ತಾಪವನ್ನು ತಡಿಲಿಕ್ಕಾಗದೆ ಜನರು ಈಗ ತಂಪು ಪಾನೀಯಗಳು ಅಥವಾ ಎಳನೀರು ಇಂತಹ ಒಂದು ದೇಹವನ್ನು ತಣಿಸುವಂತಹ ಪಾನೀಯಗಳಿಗೆ ಮೊರೆ ಹೋಗಿರುವಂಥದ್ದು ನೋಡ್ಬೋದು. ಕೆಲವರಲ್ಲಿ ಈಗ ನಿಂತು ಎಳನೀರನ್ನ ಕೂಡ ಕುಡಿತಿರುವಂಥದ್ದು ಕೂಡ ಕಾಣುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಬಿಸಿಲು ಇದೆ. ಕೊಡಗಿನಲ್ಲಿ ಸಹಜವಾಗಿ, ಅದರಲ್ಲೂ ಕೂಡ ಜಿಲ್ಲಾ ಕೇಂದ್ರವಾಗಿರುವಂತಹ ಮಡಿಕೇರಿಯಲ್ಲಿ ಸಾಮಾನ್ಯವಾಗಿ 25 ಅಥವಾ 26 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೆ ಅದೇ ಹೆಚ್ಚು ಅನ್ನೋಂತಹ ಪರಿಸ್ಥಿತಿ ಇರ್ತಿತ್ತು. ಆದರೆ ಈ ಬಾರಿ ಹಾಗೆ ಅಲ್ಲ. ಅದಕ್ಕೆ ಬದಲಾಗಿ ಬೆಳಗ್ಗೆ 8 ರಿಂದ 9 ಗಂಟೆ ಆ ಸಂದರ್ಭಕ್ಕೆ 30 ಡಿಗ್ರಿ ಸೆಲ್ಸಿಯಸ್ಸನ್ನು ತಲುಪ್ತಾ ಇದೆ. ಮಧ್ಯಾಹ್ನ 1 ರಿಂದ 3 ಗಂಟೆಯ ಆ ವೇಳೆಗೆ ಬರೋಬ್ಬರಿ 33 ರಿಂದ 34 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಇದೆ. ಈ ಬಿಸಿಲನ್ನು ಜನರು ತಡಿಲಿಕ್ಕಾಗ್ದಲೇ ನೋಡ್ಬೋದು, ಕೆಲವರು ಸಾಕಷ್ಟು ಜನರು ಕೊಡೆಯನ್ನು ಆಶ್ರಯಿಸಿ ನಿಂತಿರೋಂಥದ್ದು. ಇನ್ನು ಮಾಮೂಲಿ ಬಸ್ಸನ್ನು ಕಾಯುವಾಗ ಅಲ್ಲಿ ನಿಲ್ಲಿಕ್ಕಾಗಲ್ಲ ಅಂತೇಳಿ ಆ ಶಟರ್ ಏನಿದೆ, ಆ ಬಸ್ ನಿಲ್ದಾಣ ಅದರೊಳಗಡೆ ಹೋಗಿ ಆಶ್ರಯವನ್ನು ಪಡ್ಕೊಂಡು ನಿಂತಿರೋಂಥದ್ದು ಕೂಡ ಕಾಣುತ್ತೆ. ಇನ್ನು ಕೆಲವರಿಗೆ ಓಡಾಡಲಿಕ್ಕೆ ಸಾಧ್ಯ ಆಗದೇ ತಮ್ಮ ಕೈಯಲ್ಲಿ ಏನಾದ್ರೂ ತಿಂಗ್ಸಿದ್ರೆ ಅದನ್ನು ತಲೆ ಮೇಲೆ ಹಿಡಿದು ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಅಷ್ಟರ ಮಟ್ಟಿಗೆ ಬಹಳ ದೊಡ್ಡ ಪ್ರಮಾಣದ ಬಿಸಿಲು ಇರುವಂತಹದ್ದು. ಅಲ್ಲಿ ಮಂಗಳೂರಿಗೆ ಹೋಗುವಂತಹ ಮುಖ್ಯ ಹೆದ್ದಾರಿ ಏನಿದೆ, ಆ ಹೆದ್ದಾರಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.